ಕಳೆದ 60 ವರ್ಷಗಳಿಂದ ನಿಮ್ಮದೇ ಜಮೀನಿನಲ್ಲಿ ವ್ಯವಸಾಯವನ್ನ ಬಿಟ್ಟು ಬೇರೆ ಏನೇ ಮಾಡಬೇಕು ಅಂತ ಅಂದ್ರೂ ಸಹ ಡಿಸಿ ಆಫೀಸರ್ಸ್ಗಳ ಪರ್ಮಿಷನ್ ಬೇಕಾಗಿತ್ತು. ನಿಮ್ಮ ಜಮೀನಿನಲ್ಲಿ ಏನೇ ಮಾಡಬೇಕು ಅಂದ್ರೂ ಒಂದು ಶೆಡ್ ಅನ್ನ ನಿರ್ಮಾಣ ಮಾಡಬೇಕು ಅಂದ್ರೂ ಕೂಡ ಅಧಿಕಾರಿಗಳ ಒಪ್ಪಿಗೆ ಇಲ್ಲದೆ ಏನನ್ನೂ ಮಾಡೋದಕ್ಕೂ ಸಹ ಸಾಧ್ಯ ಇರಲಿಲ್ಲ. ಈ ಕಾನೂನಿನಿಂದಾಗಿ ಕರ್ನಾಟಕದ ಲಕ್ಷಾಂತರ ಎಕರೆ ಭೂಮಿ ಕಳೆದ 60 ವರ್ಷಗಳಿಂದ ಪಾಳು ಬಿದ್ದಿದೆ. ಆದ್ರೆ ಇನ್ಮೇಲಿಂದ ಆಗೋದಿಲ್ಲ. ಇನ್ಮುಂದೆ ಕಂದಾಯ ಇಲಾಖೆಗೆ ಹೆದರುವಂತಹ ಅಗತ್ಯವೇ ಇಲ್ಲ. ವೀಕ್ಷಕರೇ, ಇದು ಫೋಕಸ್ ಟಿವಿಯ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ನಾನು ಕಳೆದ ಕೆಲವು ಸಮಯಗಳಿಂದ ರಾಜ್ಯದ ಕೈ ತಪ್ಪಿದಂತಹ ಗೂಗಲ್, ಹಬ್ ಆಂಧ್ರ ಪಾಲಾಯಿತು. ಫಾಕ್ಸ್ಕಾನ್, ಟೆಸ್ಲಾ ಕೂಡ ರಾಜ್ಯದ ಕೈ ತಪ್ಪಿತ್ತು. ಇದಕ್ಕೆಲ್ಲ ಕಾರಣ ಆಗಿದೆ ರಾಜ್ಯದಲ್ಲಿನ ಭೂ ಕಂದಾಯ ಕಾಯ್ದೆ. ಹೀಗಾಗಿ ಇದೀಗ ಇನ್ಮುಂದೆ ನೀವು ಡಿಸಿ ಆಫೀಸ್ ಮುಂದೆ ಸಾಲು ಕಟ್ಟಿ ನಿಲ್ಲುವಂತಿಲ್ಲ. ನಿಮ್ಮ ಜಮೀನಿನಲ್ಲಿ ಶೆಡ್ ಅನ್ನ ಹಾಕೊಳ್ಳೋದಕ್ಕೆ ಲಂಚ ಕೂಡ ಕೊಡಬೇಕಾಗಿಲ್ಲ. ಅಧಿಕಾರಿಗಳ ಸಮ್ಮತಿಗಾಗಿಯೂ ಕೂಡ ಕಾಯಬೇಕಾಗಿಲ್ಲ. ಜಸ್ಟ್ 30 ದಿನದಲ್ಲಿ ನಿಮ್ಮ ಹಣೆ ಬರಹವನ್ನೇ ಬದಲಾಯಿಸಿಕೊಳ್ಳುವಂತಹ ಸುವರ್ಣಾವಕಾಶ ಈಗ ಸಿಕ್ಕಿದೆ. ಮಣ್ಣಿನಿಂದ ಬಂಗಾರವನ್ನ ಪಡಿಬಹುದು. ಕೇವಲ 30 ದಿನಗಳಲ್ಲಿ ಜಿಲ್ಲಾಧಿಕಾರಿಗಳು ನಿರ್ಧಾರವನ್ನ ತೆಗೆದುಕೊಳ್ಬೇಕು. 30 ದಿನ ಆದ್ರೂ ಕೂಡ ಜಿಲ್ಲಾಧಿಕಾರಿ ಯಾವುದೇ ಅಪ್ರೂವಲ್ ಕೊಡ್ಲಿಲ್ಲ ಅಂತ ಅಂದ್ರೆ ತಲೆ ಕೆಡಿಸ್ಕೊಳ್ಳೋದೇ ಬೇಕಾಗಿಲ್ಲ. ಸಿಸ್ಟಮ್ ಆಟೋಮೆಟಿಕ್ ಆಗಿ ಅಪ್ರೂವಲ್ ಅನ್ನ ಕೊಟ್ಬಿಡುತ್ತೆ. ಇದಕ್ಕೆ ಕಾನೂನು ಭಾಷೆಯಲ್ಲಿ ಡೀಮ್ಡ್ ಕನ್ವರ್ಷನ್ ಅಂತ ಕರೀತಾರೆ. ಸಿಸ್ಟಮ್ ತನ್ನ ಪಾಡಿಗೆ ತಾನು ಫೇಸ್ ಯಾರಿಗೂ ಕೂಡ ಇಲ್ಲಿ ಲಂಚವನ್ನ ಕೊಡ್ಬೇಕಾಗಿಲ್ಲ. ಬಗ್ಗಿ ನಮಸ್ಕಾರ ಕೂಡ ಮಾಡುವಂತಿಲ್ಲ. ಎರಡನೆಯದಾಗಿ, ನಿಮ್ಮ ಜಮೀನು ಸಿಟಿ ಹತ್ರ ಅಥವಾ ಪಟ್ಟಣಕ್ಕೆ ಹತ್ತಿರವಾಗಿದ್ದೆ ಅಲ್ಲಿ ಅದಾಗ್ಲೇ ಸರ್ಕಾರ ಮಾಸ್ಟರ್ ಪ್ಲಾನ್ ಅಂದ್ರೆ CDP ರೆಡಿಯನ್ನ ಮಾಡ್ಕೊಂಡಿರುತ್ತೆ.
ಅಂದ್ರೆ ಎಲ್ಲಿ ಮನೆ ಮಾಡಬೇಕು, ಎಲ್ಲಿ ಮನೆ ಬರಬೇಕು, ಫ್ಯಾಕ್ಟ್ರಿ ಎಲ್ಲಿ ಮಾಡಬೇಕು ಅನ್ನುವಂಥದ್ದನ್ನ ಸರ್ಕಾರವೇ ಡಿಸೈಡ್ ಮಾಡಿ ಪ್ಲಾನ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿರುತ್ತೆ. ನಿಮ್ ಜಾಗ ಸರ್ಕಾರದ ಪ್ಲಾನ್ ಪ್ರಕಾರ ಯೆಲ್ಲೋ ಝೋನ್ ಅಥವಾ ಇಂಡಸ್ಟ್ರಿಯಲ್ ಝೋನ್ ಅಲ್ಲಿ ಬರ್ತಾ ಇದ್ರೆ ನೀವು ಡಿಸಿ ಹತ್ರ ಪರ್ಮಿಷನ್ ಕೇಳುವಂತಹ ಅಗತ್ಯ ಸಲ್ಲಿಸಿದ್ರೆ ಆಯ್ತು, ನಾನು ಸರ್ಕಾರದ ಪ್ಲಾನ್ ಪ್ರಕಾರದಲ್ಲೇ ಬಳಸ್ತಾ ಇದ್ದೀನಿ, ಕಾನೂನಿನ ನಿಯಮವನ್ನ ವಿರೋಧಿಸಿಲ್ಲ ಅಂತ ಹೇಳಿ ಸ್ವಯಂ ಘೋಷಿತ ಪತ್ರ ಬರೆದುಕೊಟ್ರೆ ಆಯ್ತು. ಸಿಸ್ಟಮ್ನಲ್ಲಿ ಫೀಸ್ ಚಾನಲ್ ಜನರೇಟ್ ಆದ ಬಳಿಕ ಫೀಸ್ ಕಟ್ಟಿದ್ರೆ ನಿಮ್ಮ ಲ್ಯಾಂಡ್ ಕನ್ವರ್ಟ್ ಆಗಿ ಬಿಡುತ್ತೆ. ಇದರಿಂದ ರಿಯಲ್ ಎಸ್ಟೇಟ್ ಮತ್ತು ಹೌಸಿಂಗ್ ಸೆಕ್ಟರ್ಸ್ಗೆ ರಾಕೆಟ್ ಸ್ಪೀಡ್ ಬರುತ್ತೆ. ಇನ್ನು ಕೊನೆಯದಾಗಿ ನಿಮ್ಮ ಜಮೀನಿನಲ್ಲಿ ಸಣ್ಣ ಉದ್ಯಮ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದು ಇನ್ಮುಂದೆ ಬಹಳಾನೇ ಸುಲಭ ಆಗಿರುತ್ತೆ. ನಿಮ್ಮ ಜಮೀನಿನಲ್ಲಿ ಅಕ್ಕಿ ಗಿರಣಿ, ಕೋಲ್ಡ್ ಸ್ಟೋರೇಜ್, ಹಪ್ಪಳದ ಫ್ಯಾಕ್ಟರಿ ಸೇರಿದಂತೆ ಸಣ್ಣ ಫ್ಯಾಕ್ಟರಿನ ಮಾಡಬೇಕು ಅಂತ ಅಂದ್ಕೊಂಡ್ರೆ ಬಹಳಾನೇ ಸುಲಭ. ಯಾಕಂದ್ರೆ ಇದಕ್ಕೆ ನೀವು ಕನ್ವರ್ಷನ್ ಪರ್ಮಿಷನ್ ಪಡೆಯೋದೇ ಬೇಕಾಗಿಲ್ಲ. ಸಣ್ಣ ಉದ್ದಿಮೆಯನ್ನ ಪ್ರಾರಂಭ ಮಾಡೋದಕ್ಕೆ ಅಂತಾನೆ ಹೇಳಿ ಸರ್ಕಾರ 2 ಎಕರೆವರೆಗೆ ವಿನಾಯಿತಿಯನ್ನ ಕೊಟ್ಟಿದೆ. ಜಮೀನಿನ ಅಥವಾ ಗ್ರಾಮೀಣ ಭಾಗದಲ್ಲಿ ಉದ್ಯಮ ಶುರು ಮಾಡಬೇಕು ಅಂತ ಅಂದ್ಕೊಂಡಂತವ್ರಿಗೆ ಈ ತಿದ್ದುಪಡಿ ದೊಡ್ಡ ಹೆಜ್ಜೆ ಅಂತ ಪರಿಗಣಿಸಲಾಗಿದೆ. ನಿಮ್ಮಿಷ್ಟದ ಫ್ಯಾಕ್ಟರಿಗಳನ್ನ ನಿಯಮದ ಪ್ರಕಾರ ಸುಲಭವಾಗಿ ಪ್ರಾರಂಭವನ್ನ ಮಾಡಬಹುದು. ಇನ್ನು ನಿಮ್ದೇ ಜಮೀನಿನಲ್ಲಿ ಒಂದು ಇಟ್ಟಿಗೆ ಇಡೋದಕ್ಕೂ ಸಹ ಅವಕಾಶ ಇರಲಿಲ್ಲ. ಪಾಣಿಯಲ್ಲಿ ನಿಮ್ಮ ಹೆಸರಿದ್ರೂ ಕೂಡ ಶೆಡ್ ಅನ್ನ ಹಾಕುವಂತಹ ಅಧಿಕಾರ ನಿಮ್ಗಿರ್ಲಿಲ್ಲ. ತಹಶೀಲ್ದಾರರ ಅಧಿಕಾರದ ಅಡಿಯಲ್ಲಿ ಬದುಕಬೇಕಾಗಿತ್ತು. ಆದ್ರೆ ಇನ್ಮುಂದೆ ಹಾಗಿಲ್ಲ. ಅಧಿಕಾರಿಗಳಿಗೆ ಇನ್ಮುಂದೆ ಪವರ್ ಇರೋದೇ ಇಲ್ಲ. ಶೆಡ್ ಅನ್ನ ನಿರ್ಮಾಣ ಮಾಡಿದ್ರೆ ದಂಡ ಹಾಕಬಹುದೇ ಹೊರತು ಇನ್ನೇನು ಮಾಡೋ ಹಾಗಿಲ್ಲ. ಒಟ್ನಲ್ಲಿ ಸರ್ಕಾರ 60 ವರ್ಷಗಳಾದ ಮೇಲೆ ಭೂಕಂದಾಯ ಕಾಯ್ದೆಗೆ ತಿದ್ದುಪಡಿಯನ್ನ ತಂದಿದ್ದು ಕೆಟ್ಟ ಮೇಲ್ ಬುದ್ಧಿ ಬಂತು ಅನ್ನುವಂತಾಗಿದೆ.